ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ. ಸಾಧ್ವಿ ಶಿರೋಮಣಿ ತಾಯಿ ಕಲಾವತಿ, ಧರ್ಮವಂತರದ ತಂದೆ ಕಿಶೋರರು, ತಾರಂಗೆ ಮನೆತನದ ನಾಡಲ್ಲಿ ಕೀರ್ತಿಯ ಬೆಳಗಲು. 20/12/98 ತಾರಂಗೆ ಮನೆತನದಿ ಜನಿಸಿದವರು, ಎರಡನೇ ಮಗನಾಗಿ ಜಗಕ್ಕೆ ಬೆಳಕಾದರು ಇವರು. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ. ಬಾಲ್ಯದಲ್ಲಿಯೇ ಲೀಲೆ ಮಾಡಿದರು, ಮಹಾಲಕ್ಷ್ಮಿಯನ್ನು ಒಲಿಸಿಕೊಂಡರು. ಅನುದಿನ ತಾಯಿಯ ಸ್ಮರಣೆ ಮಾಡುತ್ತ ನಡೆದವರು, ಮಹಾಲಕ್ಷ್ಮಿ ರೂಪದಿ ದರ್ಶನ ಕೊಡುವರು. ಬೇಡಿದ್ದ ಭಕ್ತರಿಗೆ ಬೇಡಿದ್ದು ನೀಡುವರು, ಕರುಣಾವಂತರಿವರು, ಕರುಣಾಮೂರ್ತಿಯಾದವರು. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ. ಅವರಿವರೆನ್ನದೆ ಎಲ್ಲರೂ ನನ್ನವರು ಎನ್ನುತ್ತ ಪ್ರೀತಿಯಿಂದ ಕಾಣುವರಿವರು. ಭಕ್ತರ ದಂಡನ್ನೇ ಇಲ್ಲಿ ಹರಿದು ಬರುವರು, ಬರುಡಾದ ಬಾಳಿಗೆ ಭಾಗ್ಯ ನೀಡುವರು. ಸಂತಾನಿಲ್ಲದವಗ ನೀಡಿ ಪೊರೆವರು, ಸತ್ಯದಿ ನಡೆದವಗ ಏನೂ ಕಮ್ಮಿಲ್ಲ ಎಂದವರು. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ. ಧರೆಯೊಳು ಹೆಸರಾತು ಆಳಂದ ಕ್ಷೇತ್ರ, ಮಹಾಲಕ್ಷ್ಮಿ ನೆಲೆ ನಿಂತ ಇದುವೆ ಪವಿತ್ರ. ಪ್ರತಿ ವರ್ಷಕ್ಕೊಮ್ಮೆ ಕೈವರು ನಿನ್ನಯ ಜಾತ್ರೆ, ನಾಡಿನ ಜನರೆಲ್ಲ ಬಂದು ಸೇರುವರು. ಭಕ್ತರು ಬರುವುದು ಪಾದಯಾತ್ರೆ, ವಿನೋದ್ ಗುರೂಜಿಯವರು ನುಡಿದದ್ದು ಮನಸ್ಸಿಗಾತು ಖಾತ್ರಿ. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ. ಆಳಂದ ಕ್ಷೇತ್ರದಿ ಜನಿಸಿ ಬಂದರು ವಿನೋದ ಗುರೂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ, ಭಕ್ತರಿಗಾದರು ಅಪರಂಜಿ.